Hello everyone, welcome back to my channel. Karnataka School Examination and Assessment Board has released model question papers for assessment examination March 2024. In this video we are going to discuss class 8th mathematics subject. So ಇಲ್ಲಿ total ನಮಗೆ 50 marks ಗೆ ಈ ಒಂದು examination ಇದೆ and timings ಬಂದ್ಬಿಟ್ಟು 2 hours 30 minutes. ಪ್ರೀವಿಯಸ್ ಇಯರ್ಸಲ್ಲಿ ನಮಗೆ ಏನಿತ್ತು 40 ಮಾರ್ಕ್ಸಿಗೆ ಈ ಒಂದು ಅಸೆಸ್ಮೆಂಟ್ ಎಕ್ಸಾಮಿನೇಷನ್ನ ಮಾಡಿದರು. ಬಟ್ ಈ ಇಯರ್ ಸ್ವಲ್ಪ ಚೇಂಜಸ್ ಇದೆ ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟರ್ನು ಕೂಡ ಚೇಂಜ್ ಇದೆ. ಸೊ ಇಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಫಸ್ಟು MCQ ಕ್ವಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಟೋಟಲು 16 ಕ್ವಶನ್ ಇದೆ. ಸೊ 16 ಮಾರ್ಕ್ಸಿಗೆ. ಅದಾದಮೇಲೆ 1 ಮಾರ್ಕ್ಸ್ ಕ್ವಶನ್ಸು ನಮಗೆ ಟೋಟಲ್ 4 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ 4 ಮಾರ್ಕ್ಸ್. ಅದಾದಮೇಲೆ 2 ಮಾರ್ಕ್ಸ್ ಕ್ವಶನ್ನು 6 ಇದ್ದಾವೆ. ಸೊ ಅದೆಷ್ಟಾಗುತ್ತೆ 6 2 12 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ ದೆನ್ 3 ಮಾರ್ಕ್ಸ್ ಕ್ವಶನ್ಸು 3 ಇದೆ. ಸೊ ದಟ್ ಈಸ್ 3 3 9 ಮಾರ್ಕ್ಸ್ ಟೋಟಲ್. ದೆನ್ 4 ಮಾರ್ಕ್ಸ್ ಕ್ವಶನ್ 1 ಇದೆ. ಸೊ ಅದು 4 ಮಾರ್ಕ್ಸ್. ದೆನ್ 5 ಮಾರ್ಕ್ಸ್ ಕ್ವಶನ್ನು 1 ಬರುತ್ತೆ ಲಾಸ್ಟಿಗೆ. ಸೊ ದಟ್ ಈಸ್ 5 ಮಾರ್ಕ್ಸ್. ಸೊ ಈ ರೀತಿ ನಮಗೆ ಈ ಒಂದು ವರ್ಷ ಕ್ವಶನ್ಸು ಸ್ಪ್ಲಿಟ್ ಆಗಿದೆ. ಸೊ ಇಲ್ಲಿ ಫ್ರಂಟ್ ಪೇಜ್ ಆ್ಯಸ್ ಯೂಶುವಲ್ ನೇಮ್ ಆಫ್ ದಿ ಸ್ಟೂಡೆಂಟ್ಸ್ ಸ್ಯಾಟ್ಸ್ ನಂಬರ್ಸ್, ದೆನ್ ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್. ಇದಾದಮೇಲೆ ನೆಕ್ಸ್ಟು ಇನ್ವಿಜಿಲೇಟರ್ ಫಿಲಪ್ ಮಾಡುವಂತಹ ಡೀಟೇಲ್ಸ್ ಇದೆ. ಅದಾದಮೇಲೆ ಎವ್ಯಾಲ್ಯೂಷನ್ ಆದಮೇಲೆ ಯಾವ್ಯಾವ ಕ್ವಶನಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತೇಳಿ ಫಿಲಪ್ ಮಾಡೋದು ಈ ಒಂದು ಫ್ರಂಟ್ ಪೇಜಲ್ಲಿ ಬರುತ್ತೆ. ಸೆಕೆಂಡ್ ಪೇಜಿಂದ ನಮಗೆ ಕ್ವಶನ್ಸು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಮೇನೇನಿದೆ, 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ of the following questions are incomplete statements. Choose the appropriate one and write along with the alphabet. ಸೊ ಇಲ್ಲಿ ನಾವು ಆನ್ಸರ್ ಬರಿಬೇಕಾದ್ರೆ ವಿತ್ ಆಲ್ಫಾಬೆಟ್ ಕೂಡ ಬರಿಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ದ ರ್ಯಾಷನಲ್ ನಂಬರ್ ದಟ್ ಡಸ್ ನಾಟ್ ಹ್ಯಾವ್ ಎ ರೆಸಿಪ್ರೋಕಲ್ ಅಂತ ಹೇಳಿದ್ರೆ, ಇವಾಗ ನಾವು ಯಾವುದೇ ಒಂದು ರ್ಯಾಷನಲ್ ನಂಬರ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೆ, ಏನಿದೆ ಇದು 3/5. ಸೊ ಇಟ್ಸ್ ಎನ್ ರ್ಯಾಷನಲ್ ನಂಬರ್. ಸೊ ಇದರ ರೆಸಿಪ್ರೋಕಲ್ ಅಂದರೆ ನಾವು ಉಲ್ಟಾ ಬರೆಯೋದು, ಅಂದರೆ ಇವಾಗ ಮೇಲ್ಗಡೆ ಇರೋದು ನ್ಯೂಮರೇಟರ್ ಆ್ಯಂಡ್ ಕೆಳಗಡೆ ಇರೋದು ಡಿನಾಮಿನೇಟರ್, ಹೌದಾ? ಸೊ ರೆಸಿಪ್ರೋಕಲ್ ಅಂದರೆ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಸೊ ಇದೇನಾಗುತ್ತೆ 5/3 ಆಗುತ್ತೆ. ಸೊ ಈ ರೀತಿ ನಮಗೆ ರೆಸಿಪ್ರೋಕಲ್ ಇಲ್ಲದೆ ಇರುವಂತಹ ಈ 4 ನಂಬರಲ್ಲಿ ಯಾವ ನಂಬರ್ ರೆಸಿಪ್ರೋಕಲ್ ಇಲ್ಲ ಅಂತ ಹೇಳಿ ಬರೀಬೇಕು, ಆಯಿತಾ? ಇಲ್ಲಿ -1 ಇದೆ. ಸೊ -1ಗೆ ಕೆಳಗೆ ಏನು ಇಲ್ಲ ಅಂದರೂ ನಮಗೆ 1 ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ಎನಿ ನಂಬರ್, ಯಾವುದೇ ನಂಬರ್ ತೊಗೊಂಡ್ರು ಡಿನಾಮಿನೇಟರಲ್ಲಿ ಏನು ಇಲ್ಲ ಅಂದರೂ ನಮಗೆ 1 ಇರುತ್ತೆ. ಸೊ ಇದ್ರ ರೆಸಿಪ್ರೋಕಲ್ ಏನಾಗುತ್ತೆ ನಮಗೆ ಅವಾಗ ಉಲ್ಟಾ ಆದರೆ 1 ಡಿವೈಡೆಡ್ ಬೈ -1 ಆಗುತ್ತೆ. ಅದೇ ನಾವು 0 ತೊಗೊಂಡ್ವಿ ಅಂದರೆ 0 ಕೆಳಗೂ ಕೂಡ ಏನು ಇಲ್ಲ ಅಂದರೂ 1 ಇರುತ್ತೆ. ಸೊ ಇದ್ರ ರೆಸಿಪ್ರೋಕಲ್ ಬರೆದ್ವಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 0 ಆಗುತ್ತೆ, ವಿಚ್ ಈಸ್ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಡಿನಾಮಿನೇಟರಲ್ಲಿ ಯಾವಾಗಲೂ 0 ಬರಬಾರ್ದು, ಬಿಕಾಸ್ 0 ಇಂದ ಯಾವುದೇ ನಂಬರ್ ಡಿವೈಡ್ ಆಗೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಡಿನಾಮಿನೇಟರಲ್ಲಿ 0ನ ತರಲ್ಲ. ಸೊ ದಟ್ಸ್ ವೈ ಬಿ, ಆಪ್ಷನ್ ಬಿ ಏನಿದೆ 0, ಇಟ್ ಡಸಂಟ್ ಹ್ಯಾವ್ ಎನಿ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 0. ಅದೇ ನೀವು 3/5 ನೋಡಿದ್ರೆ, ಇವಾಗಿನೂ ನೋಡಿದ್ವಿ 5/3. ದೆನ್ 1 ನೋಡಿದ್ವಿ ಅಂದರೆ 1 ಕೆಳಗೆ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಇದ್ರ ರೆಸಿಪ್ರೋಕಲ್ ಏನಾಗುತ್ತೆ 1 ಡಿವೈಡೆಡ್ ಬೈ 1. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ದ ಆಪರೇಷನ್ ದಟ್ ಈಸ್ ನಾಟ್ ಕ್ಲೋಸ್ಡ್ ಫಾರ್ ರ್ಯಾಷನಲ್ ನಂಬರ್ ಈಸ್. ಸೊ ಫಸ್ಟು ಕ್ಲೋಸರ್ ಪ್ರಾಪರ್ಟಿ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊ ಫಾರ್ ಎನಿ ರ್ಯಾಷನಲ್ ನಂಬರ್, ಇಫ್ ಯು ಟೇಕ್ ಇನ್ ಜನರಲ್ ಎ ಮತ್ತು ಬಿ ಅಂತ ಹೇಳಿ ತೊಗೊಂಡ್ವಿ ಅಂತ ಹೇಳಿದರೆ, ಸೊ ಇಫ್ ಇಟ್ ಅಡಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ A+B ಮಾಡಿದಾಗ ಬರುವಂಥ ಆನ್ಸರ್ ಸಿ ಕೂಡ ಏನಾಗಿರಬೇಕು, ನಮಗೆ ರ್ಯಾಷನಲ್ ನಂಬರೇ ಆಗಿರಬೇಕು. ಹಾಗಿದ್ದಾಗ ಕ್ಲೋಸರ್ ಪ್ರಾಪರ್ಟಿ ಅಲ್ಲಿ ಅಪ್ಲೈ ಆಗುತ್ತೆ ಅಂತೇಳಿ ಹೇಳ್ತೀವಿ. ಇವಾಗ ಯಾವುದಾದ್ರೂ 2 ಎಕ್ಸಾಂಪಲ್ ತೊಗೊಂಡು ನಾವು ಮಾಡ್ತೋಗೋಣ. ಸೊ ಫಸ್ಟ್ ಅಡಿಷನ್ನಿಗೆ ಇವಾಗ ನೋಡಿ 2/3 ಪ್ಲಸ್ 4/3 ಡಿನಾಮಿನೇಟರ್ ಸೇಮ್ ಇರುತ್ತೆ ತಗೋಣ, ಆವಾಗ ನಮಗೆ ಈಸಿ ಆಗುತ್ತೆ. ಈ ನೋಡಿ, ಇದು ಡಿನಾಮಿನೇಟರ್ ಸೇಮ್ ಇದ್ದಾಗ ಅಡಿಷನ್ ಹೇಗೆ ಮಾಡ್ತೀವಿ, ಡಿನಾಮಿನೇಟರ್ನ ಆ್ಯಸ್ ಇಟ್ ಈಸ್ ಬರ್ಕೊತೀವಿ, 3 ನ್ಯೂಮರೇಟರ್ನ ಆ್ಯಡ್ ಮಾಡ್ತೀವಿ. 2 + 4 ಈಸ್ 6/3 ವಿಚ್ ಈಸ್ ರ್ಯಾಷನಲ್ ನಂಬರ್. ಅದೇ ರೀತಿ ಸಬ್ಟ್ರಾಕ್ಷನಿಗೆ ನೋಡೋಣ. ಸೊ ಅವಾಗ ಏನಾಗುತ್ತೆ 2/3 ಮೈನಸ್ 4/3. ಸೊ ಇಲ್ಲೂ ಕೂಡ ಸೇಮ್ 3 ಆ್ಯಸ್ ಇಟ್ ಈಸ್ ಡಿನಾಮಿನೇಟರ್. ಸೊ 2 - 4 ಅಂತ ಹೇಳಿದ್ರೆ 4ಅಲ್ಲಿ 2 ಹೋದರೆ 2 ಆ್ಯಂಡ್ ಹಿಯರ್ ಬಿಗ್ ನಂಬರ್ ಇಸ್ 4 ಮುಂದೆ ಏನಿದೆ ಮೈನಸ್. ಸೊ -2/3. ಇವಾಗ ಮಲ್ಟಿಪ್ಲಿಕೇಶನಿಗೆ ನೋಡೋಣ. 2/3 ಇಂಟು 4/3. ಸೊ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀವಿ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಸೊ ಏನಾಗುತ್ತೆ 2 4 8 ಡಿವೈಡೆಡ್ ಬೈ 3 3 9. ಸೊ ನೀವು ಯಾವುದೇ ನಂಬರಿಗೆ ತೊಗೊಂಡ್ರು ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನು ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಅದೇ ಇವಾಗ ಡಿವಿಷನಿಗೆ ನೋಡೋಣ. ಏನಾಗುತ್ತೆ 2/3 ಡಿವೈಡೆಡ್ ಬೈ 4/3. ಸೊ 2/3 ಡಿವೈಡೆಡ್ ಬೈ 4/3. ರ್ಯಾಷನಲ್ ನಂಬರ್ಸ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಪ್ಪ ಅಂದರೆ, ಫಸ್ಟ್ ನಂಬರ್ನ ಹಾಗೆ ಬರ್ಕೊಳ್ಳೋಣ 2/3. ಈ ಡಿವೈಡೆಡ್ ಬೈ ಇರೋದು ಏನಾಗುತ್ತಪ್ಪ ಅಂದರೆ ಇಂಟು ಆಗುತ್ತೆ. ಆ್ಯಂಡ್ ದೆನ್ ಈ 4/3 ರೆಸಿಪ್ರೋಕಲ್ ಆಗುತ್ತೆ. ಸೊ 3/4. ಸೊ ಅಗೇನ್ ಸೇಮ್ ಮಲ್ಟಿಪ್ಲಿಕೇಶನ್, 2 3 6 ಡಿವೈಡೆಡ್ ಬೈ 3 4 12. ಸೊ ಇಲ್ಲೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ಇನ್ ಕೇಸ್ ಆಫ್ 0, ಇವಾಗ ನಾನು 2/3ನ ಡಿವೈಡೆಡ್ ಬೈ 0 ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 0. ಸೊ ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಹೇಳಿದೆ ಡಿವೈಡೆಡ್ ಬೈ 0. ಸೊ ಡಿವಿಷನಲ್ಲಿ ನಮಗೆ 0 ಬಂತು ಅಂತ ಹೇಳಿದರೆ ಇಟ್ ಈಸ್ ಇಂಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಡಿವಿಷನ್ ಪ್ರೊಸೆಸ್ ಆಗೋದಿಲ್ಲ.
ಸೊ ಇನ್ ಕೇಸ್ ಆಫ್ 0 ಕ್ಲೋಸರ್ ಪ್ರಾಪರ್ಟಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಫಾರ್ ಡಿವಿಷನ್. ದಟ್ಸ್ ವೈ ಆಪ್ಷನ್ ಡಿ ಇಸ್ ದ ಆನ್ಸರ್. ಸೊ ಇಲ್ಲಿ ಆಪ್ಷನ್ ಡಿ ಡಿವಿಷನ್ ಇಸ್ ದ ಆನ್ಸರ್. ಆಪ್ಷನ್ ಡಿ ಡಿವಿಷನ್. Next, third one, unit digit of the square of 169 is. So 169 square of 169 ಅಂತ ಹೇಳಿದ್ರೆ 169 ನಾವು 2 times ಮಲ್ಟಿಪ್ಲೈ ಮಾಡಬೇಕು. ದಟ್ ಮೀನ್ಸ್ 169 ಇಂಟು 169. ಸೊ ಇಲ್ಲೇನು ಕೇಳಿದರೆ ಯೂನಿಟ್ ಡಿಜಿಟ್ ಬೇಕು ಅಂದರೆ ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯೂನಿಟ್ ಡಿಜಿಟ್. ಸೊ ಇಲ್ಲೇನಿದೆ 9 ಇದೆ, ಇಲ್ಲೂ ಕೂಡ 9 ಬಿಕಾಸ್ ಸೇಮ್ ನಂಬರ್ ಇರೋದ್ರಿಂದ 9 ಇಂಟು 9. ಸೊ 9 9s 81. ಸೊ 81 ಅಂತ ಹೇಳಿದ್ರೆ ಯೂನಿಟ್ ಪ್ಲೇಸಲ್ಲಿ ಏನು ಬಂತು ನಮಗೆ 1. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಸೊ ಆಪ್ಷನ್ ಎ 1. ಇಲ್ಲಿ ಯೂನಿಟ್ ಡಿಜಿಟ್ ಕೇಳಿದಾಗ ನೀವು ಜಸ್ಟು ಯೂನಿಟ್ ಡಿಜಿಟ್ನ ಅಷ್ಟೇ ಮಲ್ಟಿಪ್ಲೈ ಮಾಡಿ ಅಲ್ಲೇನು ಬರುತ್ತೆ ಅಂತೇಳಿ ಆನ್ಸರ್ ಇಟ್ಟರೆ ಸಾಕು. ನೀವು ಪೂರ್ತಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಬೇಕಿದ್ರೆ ಮಾಡಿ ಚೆಕ್ ಮಾಡಿ ನೋಡ್ಬೋದು, ಸೇಮ್ ಆನ್ಸರೇ ಬರುತ್ತೆ. ಸೊ ಯೂನಿಟ್ ಡಿಜಿಟ್ ಕೇಳಿದಾಗ ಜಸ್ಟು ಯೂನಿಟ್ ಡಿಜಿಟ್ನ ಅಷ್ಟೇ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ನ ಇಡಿ. ಸೊ ಫೋರ್ತ್ ಒನ್, ಎ ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಲೀನಿಯರ್ ಇಕ್ವೇಷನ್ ಅಂದರೆ ಏನು ಅಂತೇಳಿ ತಿಳ್ಕೋಣ ಫಸ್ಟು. ಸೊ ನಾವು ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ತೊಗೊಂಡ್ರೆ ಆ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಡಿಗ್ರಿ 1 ಆಗಿದ್ರೆ ಅದು ಲೀನಿಯರ್ ಇಕ್ವೇಷನ್ ಆಗುತ್ತೆ. ಸೊ ಇಲ್ಲಿ ಡಿಗ್ರಿ ಏನಪ್ಪ ಅಂತೇಳಿದ್ರೆ ಯಾವುದಾದ್ರೂ ಒಂದು ಇಕ್ವೇಷನ್, ಫಾರ್ ಎಕ್ಸಾಂಪಲ್ ಇವಾಗ 2x² + 3x. ಓಕೆ, ಸೊ 2x² + 3x. ಇಲ್ಲಿ ವೇರಿಯೇಬಲ್ನ ಹೈಯೆಸ್ಟ್ ಪವರ್, ಇಲ್ಲಿ ವೇರಿಯೇಬಲ್ ಏನಿದೆ ಎಕ್ಸ್ ಇದೆ. ಸೊ ಎಕ್ಸ್ನ ಹೈಯೆಸ್ಟ್ ಪವರ್ ಎಷ್ಟು 2. ಸೊ ಇದೇನಾಗುತ್ತೆ ಅವಾಗ ಡಿಗ್ರಿ ಆಗುತ್ತೆ. ಅದೇ ನಾವು ಲೀನಿಯರ್ ಇಕ್ವೇಷನ್ ಅಂತ ತೊಗೊಂಡಾಗ ಈ ಡಿಗ್ರಿ ಏನಿರುತ್ತಲ್ಲ 1 ಇರಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 3x + 1 = 0. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಎಷ್ಟಾಗುತ್ತೆ, ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ ದಟ್ ಈಸ್ ಡಿಗ್ರಿ ಆಫ್ ದಿ ಇಕ್ವೇಷನ್ ಅಂತ ಹೇಳಿ ಕರಿತೀವಿ. ಸೊ ಲೀನಿಯರ್ ಇಕ್ವೇಷನಲ್ಲಿ ನಮಗೆ ಹೈಯೆಸ್ಟ್ ಪವರ್ ಎಷ್ಟಿರಬೇಕು ವೇರಿಯೇಬಲ್ಗೆ, ಬೇರೆ ಕಾನ್ಸ್ಟೆಂಟಿಗೆ ಏನು ಬೇಕಾದರೂ ಇರ್ಬೋದು, ವೇರಿಯೇಬಲ್ಗೆ ನೀವು ಚೆಕ್ಔಟ್ ಮಾಡಬೇಕು. ಸೊ ವೇರಿಯೇಬಲ್ಗೆ ಹೈಯೆಸ್ಟ್ ಪವರ್ 1 ಇದ್ದರೆ ಮಾತ್ರ ವಿ ಕನ್ಸಿಡರ್ ಇಟ್ ಆ್ಯಸ್ ಎ ಲೀನಿಯರ್ ಇಕ್ವೇಷನ್. ಅದೇ ಇನ್ 1 ವೇರಿಯೇಬಲ್ ಅಂತ ಹೇಳಿದ್ರೆ ವೇರಿಯೇಬಲ್ ಶುಡ್ ಬಿ 1. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಇತ್ತು ಅಂತ ಹೇಳಿದ್ರೆ ಪೂರ್ತಿ ಇಕ್ವೇಷನ್ ಎಕ್ಸೇ ಇರಬೇಕು. ವೈ ಇದ್ದರೆ ಫುಲ್ ಇಕ್ವೇಷನ್ ವೈಯಲ್ಲೇ ನಮಗೆ ಇಕ್ವೇಷನ್ ಇರಬೇಕು. ಹಾಗಿದ್ರೆ 1 ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಫಸ್ಟ್ ಆಪ್ಷನ್ ಏನಿದೆ x² + 2x = 8. ಸೊ ಇಲ್ಲಿ x² ಇದೆ. ಸೊ ಹೈಯೆಸ್ಟ್ ಪವರ್ 2 ಇದೆ. ಸೊ ವಿಚ್ ಮೀನ್ಸ್ ದಿಸ್ ಈಸ್ ನಾಟ್ ಅ ಲೀನಿಯರ್ ಇಕ್ವೇಷನ್. ದೆನ್ ಆಪ್ಷನ್ ಬಿ x + x³ = -6. ಸೊ ಇಲ್ಲೂ ಕೂಡ x⁴ ಇದೆ. ಸೊ ವಿಚ್ ಈಸ್ ನಾಟ್ ಅ ಲೀನಿಯರ್ ಈಕ್ವೇಷನ್. ದೆನ್ 5/3 ಈ ಕಾನ್ಸ್ಟೆಂಟ್ ಏನು ಬೇಕಾದರೂ ಬಂದಿರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. 5/3 x + 7/5 = 2/7. ಸೊ ಇಲ್ಲಿ x ಇದೆ. ಸೊ ಇದೇ ನಮಗೆ ಹೈಯೆಸ್ಟ್ ಪವರ್ ಆಗುತ್ತೆ. ಸೊ ದಟ್ ಈಸ್ ಇಲ್ಲಿ ಏನಿಲ್ಲ ಅಂದರೂ ಪವರ್ 1 ಇರುತ್ತೆ. ಸೊ ದಟ್ ಈಸ್ ಲೀನಿಯರ್ ಈಕ್ವೇಷನ್. ಡಿನೂ ಚೆಕ್ ಮಾಡಿಬಿಡೋಣ. ಸೊ 5/x + x/3 = 5/7. ನೀವು ಇಲ್ಲಿ ಹೇಳ್ಬೋದು ಇಲ್ಲಿ ಬರೀ ಎಕ್ಸ್ ಇದೆ ಅಲ್ವಾ, ಸೊ ನಮಗೆ ಲೀನಿಯರ್ ಈಕ್ವೇಷನ್ ಆಗುತ್ತೆ ಅಂತೇಳಿ. ಬಟ್ ಇಲ್ಲಿ ನೋಡಿ ಎಕ್ಸ್ ಡಿವಿಷನಲ್ಲಿದೆ. ಸೊ ಡಿವೈಡೆಡ್/x ಇದೆ. ಡಿವೈಡೆಡ್/x ಅಂತ ಹೇಳಿದರೆ ಈ ಎಕ್ಸ್ ಮೇಲ್ಗಡೆ ಬಂದರೆ ಅವಾಗ ಏನಾಗುತ್ತೆ x⁻⁻1 ಆಗುತ್ತೆ. ಸೊ -1 ವಿಚ್ ಇಸ್ ನಾಟ್ ಅ ಲೀನಿಯರ್. ಸೊ ಅದಕ್ಕೆ ಆಪ್ಷನ್ ಸಿ ಇಸ್ ದ ಆನ್ಸರ್. ದಟ್ ಈಸ್ 5/3 x + 7/5 = 2/7. Next, fifth question. One of the like term of 7xy is. ಸೊ 7xy ಓನ್ಲಿ 1 ಟರ್ಮ್ ಇರಬೇಕು ನಮಗೆ. ಇಲ್ಲಿ ನೋಡಿ ಲೈಕ್ ಟರ್ಮ್ ಅಂತ ಹೇಳಿದ್ರೆ ಫಸ್ಟು ನಮಗೆ ಇಲ್ಲಿ 1 ಟರ್ಮ್ ಇದೆ. ಸೊ ಅದಕ್ಕೆ ಇಲ್ಲೂ ಕೂಡ ನಮಗೆ 1 ಟರ್ಮ್ ಇರಬೇಕು. ಸೊ 1 ಟರ್ಮ್ ಇರೋವಂಥ ಟರ್ಮ್ ಯಾವುದು, ಓನ್ಲಿ ದಿಸ್ ಒನ್. ಅದಕ್ಕೆ ಇವು 3 ಬರೋದಿಲ್ಲ. ಆ್ಯಂಡ್ ಇಲ್ಲಿ ಚೆಕ್ ಮಾಡಿದ್ರು ಕೂಡ xy ಇರಬೇಕು. ವೇರಿಯೇಬಲ್ ನಮಗೇನಿರಬೇಕು, ಸೇಮ್ ಇರಬೇಕು. ಸೊ ದಟ್ ಈಸ್ ಆಪ್ಷನ್ ಎ ಅಲ್ಲಿ xy ಇದೆ. ಇಲ್ಲಿ ನೋಡಿ x + y ಇದೆ, ಇದು ಬರೋದಿಲ್ಲ. ಇಲ್ಲಿ ಕೂಡ 7x + y ಇದೆ, ಇದು ಕೂಡ ಬರೋದಿಲ್ಲ. ದೆನ್ ಇದು 7 + xy ಇದೆ, ಇದು ಕೂಡ ಬರೋದಿಲ್ಲ. ಬರೀ xy ಇದ್ದಿದ್ರೆ ಬರ್ತಿತ್ತು. ಇಲ್ಲಿ 7 + xy ಇರೋದ್ರಿಂದ ಇದು ಕೂಡ ಬರೋದಿಲ್ಲ. ಸೊ ದಟ್ಸ್ ವೈ ಆಪ್ಷನ್ ಎ ಇಸ್ ದ ಆನ್ಸರ್. ಸೊ ದಟ್ ಈಸ್ -2/3 xy. Next, sixth one. If x and y are in direct proportion, then for some non-zero real constant k. So x and y are in direct proportion means x is directly proportional to y ಅಂತ ಹೇಳ್ತೀವಿ. ಈ ಪ್ರೊಪೋರ್ಷನಾಲಿಟಿ ತೆಗಿಬೇಕು ಅಂತ ಹೇಳಿದ್ರೆ ಈಕ್ವಲ್ಸ್ ಹಾಕ್ಕೊಳ್ತೀವಿ. ಈ ಪ್ರೊಪೋರ್ಷನಾಲಿಟಿ ತೆಗಿಬೇಕಂದ್ರೆ ವಿ ಟೇಕ್ ಎನ್ ಕಾನ್ಸ್ಟೆಂಟ್ k ದಟ್ ಈಸ್ non-zero real constant is k x = k y ಆಗುತ್ತೆ. ಸೊ ಇಲ್ಲಿ ನಮಗೆ ಏನಿದೆ ಎಲ್ಲ ಕಡೆನೂ RHS ಅಲ್ಲಿ ಕೆ ಇರೋದ್ರಿಂದ ಇದನ್ನು ಕೆನ ಹಾಗೆ ಉಳಿಸ್ಕೊಳ್ಳೋಣ. ಈ ಕಡೆ ಎಕ್ಸ್ ಇರುತ್ತೆ, ಈ y /y ಆಗುತ್ತೆ. ಇಲ್ಲಿ k × y ಇದೆ, ಈ ಕಡೆ ಬಂದರೆ /y. ಸೊ x/y = k. ದಟ್ ಈಸ್ ಆಪ್ಷನ್ ಸಿ. x/y = k. Seventh one. One or more outcomes of a random experiment make. ಸೊ ಇದಕ್ಕೆ ಆನ್ಸರು ಆಪ್ಷನ್ ಡಿ, ಆ್ಯನ್ ಇವೆಂಟ್. ಸೊ 1 or more outcomes of an
ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಆ್ಯಸ್ ಈವೆಂಟ್. ಸೊ ಅದಕ್ಕೆ ಆಪ್ಷನ್ ಡಿ ಆ್ಯನ್ ಈವೆಂಟ್. ಇದು ಪ್ರೊಬಾಬಿಲಿಟಿ ಚಾಪ್ಟರಲ್ಲಿ ಬರುತ್ತೆ. ಸೊ ಅಲ್ಲಿ ಡೆಫಿನೇಷನ್ಸ್ ಏನಿದೆ, ಪಾಯಿಂಟ್ಸ್ ಏನಿದೆ ಅದನ್ನು ನೋಡ್ಕೊಂಡ್ರೆ ಅಂದರೆ ಯು ಕ್ಯಾನ್ ಆನ್ಸರ್ ಆಲ್ ದ ಕ್ವಶನ್ಸ್. ಓಕೆ, ನೆಕ್ಸ್ಟ್ 8th ಒನ್, ಎ 9-sided ಪಾಲಿಗಾನ್ ಈಸ್ ಕಾಲ್ಡ್. ಸೊ 9-sided ಪಾಲಿಗಾನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಏನಿದೆ ಹೆಪ್ಟಾಗಾನ್. ಹೆಪ್ಟಾ ಅಂತ ಹೇಳಿದ್ರೆ 7. ಓಕೆ, ಹೆಪ್ಟಾ ಅಂದರೆ ಎಷ್ಟು? 7-sided. ದೆನ್ ಬಿ ನ್ಯಾನೋಗಾನ್. ಸೊ ಇದು ನ್ಯಾನೋಗಾನ್, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಇಟ್ ಈಸ್ ನ್ಯಾನೋಗಾನ್. ನ್ಯಾನೋ ಅಂತ ಹೇಳಿದ್ರೆ 9. ದೆನ್ ಆಕ್ಟಾಗಾನ್. ಆಕ್ಟಾ ಅಂತ ಹೇಳಿದ್ರೆ 8. ದೆನ್ ಡೆಕಾಗಾನ್. ಡೆಕಾ ಅಂತ ಹೇಳಿದ್ರೆ 10. ಸೊ ನೀವು ಬೇಕಿದ್ರೆ ಇಲ್ಲಿ ಇದು ಟ್ರೈ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ, ಟ್ರೈ ಅಂತ ಇತ್ತು ಅಂತ ಹೇಳಿದ್ರೆ 3, ಕ್ವಾರ್ಟರ್ ಅಂತ ಹೇಳಿತ್ತು ಅಂತ ಹೇಳಿದ್ರೆ ನಮಗೆ 4. ಅದೇ ಪೆಂಟಾ ಅಂತ ಹೇಳಿತ್ತು ಅಂತ ಹೇಳಿದ್ರೆ, ಪೆಂಟಾ ಮೀನ್ಸ್ 5, ಹೆಕ್ಸಾ ಈಸ್ 6, ಹೆಪ್ಟಾ ಅಂತ ಹೇಳಿದ್ರೆ ಹೆಪ್ಟಾ ಈಸ್ 7, ದೆನ್ ಆಕ್ಟಾ ಈಸ್ 8, ದೆನ್ ನ್ಯಾನೋ ಈಸ್ 9, ಡೆಕಾ ಈಸ್ 10. ಸೊ ಇದಿಷ್ಟು ನೆನ್ಪಿಟ್ಕೊಂಡ್ರೆ ನೀವು ಯಾವ ಶೇಪ್ ಕೊಟ್ಟರು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ನಮಗೆ 9-sided ಪಾಲಿಗಾನ್ ಅಂತ ಅದನ್ನು ಏನಂತ ಕರಿತೀವಿ? ನ್ಯಾನೋಗಾನ್. ಸೊ ಆಪ್ಷನ್ ಬಿ ನ್ಯಾನೋಗಾನ್ ಈಸ್ ದ ಆನ್ಸರ್. Next, 9th question. With the usual notations, Euler's formula for a polyhedron is option A F plus E is equals to V plus 2, option B F plus E is equals to V minus 2, option C F plus V is equals to E plus 2, option D F plus V is equals to E minus 2. So ಇದಕ್ಕೆ ಆನ್ಸರು ಆಪ್ಷನ್ ಸಿ F plus V is equals to E plus 2, that is faces plus vertices is equals to edges plus 2. So C, option C F plus V is equals to E plus 2 is the Euler's formula. ಸೊ ಈ ಫಾರ್ಮುಲಾಸ್ ಎಲ್ಲ ನೀವು ಕಲ್ತ್ಕೊಬೇಕು, ಆವಾಗ ನಿಮಗೆ ಎಕ್ಸಾಮಲ್ಲಿ ಇನ್ನೂ ಈಸಿ ಆಗುತ್ತೆ. ನೆಕ್ಸ್ಟು 10th ಒನ್, ಅಮಾಂಗ್ ದೀಸ್ ನಂಬರ್ಸ್ 108 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ. ಸೊ ಇಲ್ಲಿ ಡಿವಿಸಿಬಿಲಿಟಿ ರೂಲ್ ಏನಿದೆ ಅದನ್ನು ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಎನಿ ನಂಬರ್ ಎಂಡಿಂಗ್ ವಿತ್ 0 ಇಟ್ ಈಸ್ ಡಿವಿಸಿಬಲ್ ಬೈ 10. ಎನಿ ನಂಬರ್ ಎಂಡಿಂಗ್ ವಿತ್ 0 ಆರ್ 5 ಇಟ್ ಈಸ್ ಡಿವಿಸಿಬಲ್ ಬೈ 5. ಎನಿ ನಂಬರ್ ವಿಚ್ ಈಸ್ ಈವನ್, ಓಕೆ, ಈವನ್ ನಂಬರ್ ಇತ್ತು ಅಂದರೆ ಇಟ್ ಈಸ್ ಡಿವಿಸಿಬಲ್ ಬೈ 2. ಅದೇ ನಾವು 3 ಮತ್ತು 9, ಓಕೆ, 3 ಮತ್ತು 9ದು ಸೇಮ್ ರೂಲು. ಅಲ್ಲಿ ಕೊಟ್ಟಿರುವಂತಹ ನಂಬರ್ ಏನಿದೆ ಅದರದ್ದು ಡಿಜಿಟ್ಸ್ನ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರಿ. ಇವಾಗ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ 108ನೇ ತಗೋಣ. ಸೊ ಏನಿದೆ 1 + 0 + 8 ಡಿಜಿಟ್ಸ್ನ ಆ್ಯಡ್ ಮಾಡೋಣ. ಏನಾಗುತ್ತೆ? 1 + 0 ಈಸ್ 1, 1 + 8 ಈಸ್ 9. ಸೊ ದಿಸ್ 9 ಈಸ್ ಡಿವಿಸಿಬಲ್ ಬೈ 3. ಹೌದಾ? 3 3 ಈಸ್ 9. ದಟ್ ಮೀನ್ಸ್ 108 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಅದೇ 9, ಈ 9 ಇನ್ನು 9ಇಂದನೂ ಕೂಡ ಡಿವೈಡ್ ಆಗುತ್ತೆ. ದಟ್ ಮೀನ್ಸ್ 108 ಈಸ್ ಆಲ್ಸೋ ಡಿವಿಸಿಬಲ್ ಬೈ 9 ಅಂತ ಹೇಳಿ ಹೇಳ್ತೀವಿ. ಅಂದರೆ 3 ಮತ್ತು 9ದು ಏನು ರೂಲಪ್ಪ ಅಂತ ಹೇಳಿದರೆ, ನಾವು ಕೊಟ್ಟಿರುವಂಥ ನಂಬರ್ನ ಡಿಜಿಟ್ಸ್ನ ಆ್ಯಡ್ ಮಾಡಿ ಅದನ್ನು ಸಿಂಗಲ್ ಡಿಜಿಟಿಗೆ ರೆಡ್ಯೂಸ್ ಮಾಡಿದಾಗ ಅದು 3ಇಂದ ಡಿವೈಡ್ ಆಯಿತು ಅಂದರೆ ಕೊಟ್ಟಿರೋ ನಂಬರ್ ಕೂಡ 3ಇಂದ ಡಿವೈಡ್ ಆಗುತ್ತೆ. 9ಇಂದ ಡಿವೈಡ್ ಆದರೆ ಕೊಟ್ಟಿರೋ ನಂಬರ್ ಕೂಡ 9ಇಂದ ಡಿವೈಡ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಇವಾಗ ಜಸ್ಟ್ ಚೆಕ್ಔಟ್ ಮಾಡಿದ್ವಿ. ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ಆನ್ಸರ್. ಸೊ ಇಲ್ಲಿ ನೋಡಿ 5ಇಂದ ಮಾಡಲಿಕ್ಕೆ ಇಲ್ಲಿ ಲಾಸ್ಟಿಗೆ 0 ಇದೆ, ಸೊ 5 ಬರೋದಿಲ್ಲ. ಸೊ 9ಇಂದ ಚೆಕ್ ಮಾಡಿದ್ವಿ. ಸೊ ಆಪ್ಷನ್ ಡಿ 9. ನೆಕ್ಸ್ಟ್ 11th ಒನ್, ಯೂಶುವಲ್ ಫಾರ್ಮ್ ಆಫ್ 100 × A ಪ್ಲಸ್ 10 × C ಪ್ಲಸ್ B ಈಸ್. ಸೊ ನೋಡಿ ಯೂಶುವಲ್ ಫಾರ್ಮು ಇದು ಜನರಲೈಸ್ಡ್ ಫಾರ್ಮು. ಯೂಶುವಲ್ ಫಾರ್ಮು ನಾವು ತುಂಬ ಈಸಿಯಾಗಿ ಬರಿತೀವಿ. ಜಸ್ಟ್ ಲೆಟರ್ಸ್ನ ತೊಗೊಳ್ಳೋಣ. ಎ ಇದೇನಾಗುತ್ತೆ C ಆ್ಯಂಡ್ ದಿಸ್ ಈಸ್ B. A C B, ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ A C B. ನೆಕ್ಸ್ಟ್ 12th ಒನ್, ಪರ್ಫೆಕ್ಟ್ ಕ್ಯೂಬ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಆಪ್ಷನ್ಸ್ ಏನಿದೆ? 1728, ಆಪ್ಷನ್ ಬಿ 827, ಆಪ್ಷನ್ ಸಿ 888, ಆಪ್ಷನ್ ಡಿ 2700. ಇಲ್ಲಿ ನೋಡಿ ಪರ್ಫೆಕ್ಟ್ ಕ್ಯೂಬ್ ಚೆಕ್ ಮಾಡಲಿಕ್ಕೆ ನಮಗೆ ಒನ್ ಆಫ್ ದಿ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಇಲ್ಲಿ ನೀವು 4 ನಂಬರ್ಸನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಇಟ್ ಈಸ್ ಪರ್ಫೆಕ್ಟ್ ಕ್ಯೂಬ್ ಹೌದೋ ಅಲ್ವೋ ಅಂತೇಳಿ ಚೆಕ್ ಮಾಡ್ಬೋದು. ಬಟ್ ಇನ್ನು ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಆಪ್ಷನ್ಸ್ನ ಫಸ್ಟು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಆಪ್ಷನ್ ಡಿ ಏನಿದೆ 2700. ಇಲ್ಲಿ ನಮಗೆ ಕ್ಯೂಬ್ ಪರ್ಫೆಕ್ಟ್ ಕ್ಯೂಬ್ ಆಗಬೇಕು ಅಂತ ಹೇಳಿದ್ರೆ ದಟ್ ಶುಡ್ ಬಿ ಎಂಡ್ ವಿತ್ 3 zeros. ಸೊ ಮಲ್ಟಿಪಲ್ ಆಫ್ 3 ಏನಿರುತ್ತಲ್ಲ 3 0ಇಂದ ಎಂಡ್ ಆಗಬೇಕು, ಅದರ್ವೈಸ್ 6 zeros ಆಗಬೇಕು, ಇಲ್ಲ ನೆಕ್ಸ್ಟು 9 zeros ಎಂಡ್ ಆಗಬೇಕು. ಹೀಗಿದ್ದಾಗ ಮಾತ್ರ ಅದು ನಮಗೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಸೊ ಇಲ್ಲಿ ನಮಗೆ 2700 ಇಟ್ ಈಸ್ ಎಂಡಿಂಗ್ ವಿತ್ 2 zeros. ದಟ್ ಮೀನ್ಸ್ ದಿಸ್ ಈಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ಸೊ ಒಂದು ಆಪ್ಷನ್ ಹೋಯಿತು. ನೆಕ್ಸ್ಟ್ ಆಪ್ಷನ್ ಬಿ ಅಬ್ಸರ್ವ್ ಮಾಡಿ. 827. ಈ 827 ನಮಗೆ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. ಇವಾಗ ನೋಡಿ ಲಾಸ್ಟಿಗೆ 7 ಇದೆ. ಸೊ 2 ಇವಾಗ ಪ್ರೈಮ್ ನಂಬರ್ಸ್ ತೊಗೊಂಡ್ವಿ ಅಂತ ಹೇಳಿದರೆ ಪ್ರೈಮ್ ನಂಬರ್ಸ್ ಯಾವುದು? 2 3 5 7 11 13 ಎಕ್ಸೆಟ್ರಾ. ಓಕೆ, ಸೊ 2ಇಂದ ಡಿವೈಡ್ ಆಗಲ್ಲ ಬಿಕಾಸ್ ಇಟ್ ಈಸ್ ಆಡ್ ನಂಬರ್. ದೆನ್ 3ಇಂದ ಆಗುತ್ತೆ ಇಲ್ವ ಚೆಕ್ ಮಾಡೋಣ. 8 + 2
10 ಪ್ಲಸ್ 17 ಆಗುತ್ತೆ, 17 ಆಗುತ್ತೆ. 17 3 ಟೇಬಲಲ್ಲಿ ಬರೋದಿಲ್ಲ, ಸೊ 3ಇಂದನೂ ಆಗೋದಿಲ್ಲ. ಸೊ 5ಇಂದ ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟಿಗೆ 0 ಆರ್ 5 ಇಲ್ಲ, ಸೊ 5ಇಂದನೂ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 7ಇಂದ ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ 7 1 7, ಇಲ್ಲಿ 1 ಉಳಿಯುತ್ತೆ 12 ಆಗುತ್ತೆ. ಅಗೇನ್ 7 1 7, 5 ಉಳಿಯುತ್ತೆ 57, ಸೊ ಡಿವೈಡ್ ಆಗೋದಿಲ್ಲ. ಸೊ ನೀವು ಯಾವುದೇ ನಂಬರ್ ತೊಗೊಂಡ್ರು ಇದು ಡಿವೈಡ್ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಆ್ಯನ್ ಪ್ರೈಮ್ ನಂಬರ್. ಸೊ 827 ಏನಿದೆ ಇಟ್ ಈಸ್ ಪ್ರೈಮ್ ನಂಬರ್, ಇದು ಕೂಡ ನಮಗೆ ಆಪ್ಷನ್ನು ಬರೋದಿಲ್ಲ. ಇವಾಗ ಉಳಿದಿದ್ದು 1728 ಆ್ಯಂಡ್ 888. ಇಲ್ಲಿ ನೋಡಿ ಒಂದು ಶಾರ್ಟ್ ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂಥ ಡಿಜಿಟ್ಸ್ನ ಆ್ಯಡ್ ಮಾಡಿ. 1 + 7 + 2 + 8 ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 1 + 7 ಎಷ್ಟಾಗುತ್ತೆ ನಮಗೆ 8, 8 + 2 ಎಷ್ಟಾಗುತ್ತೆ 10, 10 + 8 18. ಇದನ್ನು ಮತ್ತೆ 1 ಡಿಜಿಟಿಗೆ ರೆಡ್ಯೂಸ್ ಮಾಡಿದ್ರೆ 1 + 8 ಎಷ್ಟಾಗುತ್ತೆ ನಮಗೆ ಟೋಟಲು 9 ಆಗುತ್ತೆ. ಅದೇ ರೀತಿ 888, 8 + 8 + 8, ಸೊ 8 + 8 16, 16 + 8 24. ಸೊ ಸಿಂಗಲ್ ಡಿಜಿಟಿಗೆ ರೆಡ್ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ 2 + 4 = 6. ಸೊ ಇಲ್ಲಿ 6 ಬಂತು, ಇಲ್ಲಿ 9 ಬಂತು. ಇದು ಇವಾಗೀಗ ಪರ್ಫೆಕ್ಟ್ ಕ್ಯೂಬ್ ಯಾವುದು ಅಂತೇಳಿ ಒಂದು ಹೇಗೆ ಹೇಳ್ತೀವಿ ಅಂದರೆ, ಇಲ್ಲಿ ನೋಡಿ ಈ ರೀತಿ ನಾವು ಕೊಟ್ಟಿರೋ ನಂಬರ್ನ ಡಿಜಿಟ್ಸ್ನ ಆ್ಯಡ್ ಮಾಡಿಬಿಟ್ಟು ಸಿಂಗಲ್ ಡಿಜಿಟಿಗೆ ರೆಡ್ಯೂಸ್ ಮಾಡಿದಾಗ ಅದು ನಮಗೆ 0 1 8 ಆರ್ 9 ಇದಿಷ್ಟು ಡಿಜಿಟಲ್ಲಿ ಯಾವುದಾದ್ರೂ 1 ಡಿಜಿಟ್ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಅ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ತೀವಿ. ಇವಾಗ 6 ಬಂದಿದೆ, ಇಲ್ಲಿ 9 ಬಂದಿದೆ, ಸೊ 9 ಬಂದಿರೋದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಎ ಈಸ್ ಪರ್ಫೆಕ್ಟ್ ಕ್ಯೂಬ್. ಬೇಕಿದ್ರೆ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು, ಇದೇ ಆನ್ಸರ್ ಬರುತ್ತೆ. ಇವಾಗ ನೋಡಿ ಆಪ್ಷನ್ ಡಿ ಯಲ್ಲೂ ಕೂಡ ನಮಗಿದೆ 2 + 7 9 ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಪರ್ಫೆಕ್ಟ್ ಕ್ಯೂಬ್ ಬಿಕಾಸ್ ಇಟ್ ಈಸ್ ಎಂಡಿಂಗ್ ವಿತ್ 2 zeros. ಇದನ್ನು ನೆನ್ಪಿಟ್ಕೊಳ್ರಿ, 2 zeros ನಮಗೆ ಇಟ್ ಶುಡ್ ಬಿ ಎಂಡಿಂಗ್ ವಿತ್ 3 zeros ಅಥವಾ ಮಲ್ಟಿಪಲ್ ಆಫ್ 3 zeros. ಅದರ್ವೈಸ್ ಅದರ ಡಿಜಿಟ್ಸ್ ನಾವು ಆ್ಯಡ್ ಮಾಡಿದಾಗ 0 1 8 9 ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬಂದರೆ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ನಿಮಗೆ ಕನ್ಫ್ಯೂಷನ್ ಆದರೆ ಯು ಕ್ಯಾನ್ ಡೂ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ. 13th one, standard form or scientific notation of 0.000003 is. ಸೊ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗೆ ಬರಿತೀವಿ ಅಂತ ಹೇಳಿದ್ರೆ 10⁻⁴ ಫಾರ್ಮಲ್ಲಿ ಬರಿತೀವಿ. ಇವಾಗ ಇಲ್ಲಿ ನಮಗೇನಿದೆ ಆಪ್ಷನ್ ಎಲ್ಲದರಲ್ಲೂ 3 ಇದೆ, ಅಂದರೆ 3ಗೆ ನಾವು ಏನು ಮಾಡಬೇಕು, ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಪಾಯಿಂಟ್ ಇಲ್ಲಿದೆ, ಸೊ ದಿಟ್ಸ್ ಪಾಯಿಂಟ್ ಈಸ್ ಗೋಯಿಂಗ್ ಯಾವ ಸೈಡ್ ಹೋಗ್ತಿದೆ, ನಮಗೆ ರೈಟ್ ಸೈಡ್ ಹೋಗುತ್ತೆ. ಇಲ್ಲಿ ಪಾಯಿಂಟ್ ರೈಟ್ ಸೈಡ್ ನಮಗೆ ಮೂವ್ ಆಯಿತು ಅಂತ ಹೇಳಿದ್ರೆ ಪವರ್ಸ್ ಏನಾಗುತ್ತೆ ನಮಗೆ ನೆಗೆಟಿವಲ್ಲಿ ಬರುತ್ತೆ. ಸೊ ಇಲ್ಲಿ ಪವರು ನೆಗೆಟಿವ್ ಇದೆ, ಸೊ ಇಲ್ಲಿ ಆಪ್ಷನಲ್ಲಿ ಪಾಸಿಟಿವ್ ಪವರ್ ಇರುವಂತಹ 2 ಆಪ್ಷನ್ನು ಕ್ಯಾನ್ಸಲ್ ಮಾಡಿಬಿಡೋಣ. ಓಕೆ, ಡಿಲೀಟ್ ಮಾಡೋಣ. ಸೊ ಉಳಿದಿದ್ದೇನು 3 × 10⁻⁻6, 3 × 10⁻⁻5. ಇವಾಗ ಇದನ್ನು 10⁻⁻6 -5 ಅಂತ ಚೆಕ್ ಮಾಡೋಣ. ನೋಡಿ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5. ಇಲ್ಲಿ 3ನೂ ತೊಗೊಂಡಿದ್ದೀವಿ, 0 ಪಾಯಿಂಟ್ ಅಂತ ತೊಗೊಂಡಿದ್ರೆ 5 ಆಗೋದು. ಇಲ್ಲಿ 3 ತೊಗೊಂಡ್ರೆ 3ನೂ ಕೌಂಟ್ ಮಾಡ್ತೀವಿ, ಸೊ ಆಗ ಎಷ್ಟಾಗುತ್ತೆ 6 ಆಗುತ್ತೆ. ಸೊ ದಟ್ ಈಸ್ 10⁻⁻6 ಇದೆ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ 3 × 10⁻⁻6. ಅದೇ ಇದು ಉಲ್ಟಾ ಇತ್ತು ಅಂದ್ಕೊಳ್ರಿ, ಈ ರೀತಿ 130,000 ಆಯಿತಾ, 30,000 ಈ ರೀತಿ ಇತ್ತು, 0.0 ಇತ್ತು ಅಂತ ಇಟ್ಕೊಳ್ರಿ. ಆವಾಗ ಪಾಯಿಂಟ್ ಲೆಫ್ಟ್ ಸೈಡ್ ಮೂವ್ ಆಯಿತು ಅಂದರೆ ಆವಾಗ ಇದೇನಾಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ 3 ತೊಗೊಂಡಿರ್ತೀವಿ, 3 × 10 ಪವರ್ ಎಷ್ಟಾಗುತ್ತೆ, 3 ಬಿಟ್ಟು 1 2 3 4, ಸೊ 10⁻⁴ ಆಗ್ತಿತ್ತು, ಪಾಸಿಟಿವಲ್ಲಿ ಬರ್ತಿತ್ತು ಆಯಿತಾ. ಈ ರೀತಿ ನಾವು ಸೈಂಟಿಫಿಕ್ ನೊಟೇಷನ್ನ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ 14th one, ಪರ್ಸೆಂಟೇಜ್ ಫಾರ್ಮ್ ಆಫ್ 3:4 ಈಸ್. ಸೊ 3:4ನ ನಾವು ಯಾವ ರೀತಿ ಬರ್ಕೊಳ್ತೀವಿ ಅಂತ ಹೇಳಿದ್ರೆ 3/4 ಪರ್ಸೆಂಟೇಜ್ ಅಂದರೆ ಇಂಟು 100. ಸೊ ಇಲ್ಲಿ 100 4ಇಂದ ಡಿವೈಡ್ ಆಗುತ್ತೆ. ಸೊ 4 1 4, 4 2 8. ಸೊ 10ಅಲ್ಲಿ 8 ಹೋದರೆ ಇನ್ನು 2 ಉಳಿಯುತ್ತೆ, 20 ಆಗುತ್ತೆ. 4 5 20. ಸೊ ಇಲ್ಲಿ ನೋಡಿತ್ತು 3 × 25. ಸೊ 25 3 ಈಸ್ 75. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ 75%. ನೆಕ್ಸ್ಟ್ 15th ಕ್ವಶನ್ ಏನಿದೆ, the data that changes continuously over periods of time can be displayed by. ಸೊ ಇದಕ್ಕೆ ಆನ್ಸರು ಲೈನ್ ಗ್ರಾಫ್. ಆಪ್ಷನ್ ಸಿ ಲೈನ್ ಗ್ರಾಫ್. ಸೊ ಲೈನ್ ಗ್ರಾಫಲ್ಲಿ ನಾವು ಕಂಟಿನ್ಯೂಯಸ್ಲಿ ಚೇಂಜ್ ಆಗ್ತಿರುವಂತಹ ಒಂದು ಡಾಟಾನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ MCQ ಏನಿದೆ 16th one, ಎ ಡೈ ಮಾರ್ಕ್ಡ್ ವಿತ್ 1 2 3 4 5 6 ಆನ್ ಇಟ್ಸ್ ಫೇಸಸ್, 1 number ಆನ್ 1 ಫೇಸ್. ಸೊ 1 number ಆನ್ 1 ಫೇಸ್, 1 ನಂಬರಲ್ಲಿ ಒಂದೇ ಫೇಸ್ ಇದೆ. ಡೈಸ್ ಎಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಸ್ ಥ್ರೋನ್ ಒನ್ಸ್. ಸೊ ಒಂದ್ಸತಿ ಬಿಸಾಕ್ತಾರೆ. ಅವಾಗ ಏನಾಗುತ್ತೆ, ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ದ ಔಟ್ಕಮ್ 2. ಸೊ ಔಟ್ಕಮ್ 2 ಬರುವಂಥದ್ದು ಪ್ರೊಬಾಬಿಲಿಟಿ ಎಷ್ಟು ಅಂತ ಹೇಳೋದು. ಇವಾಗ ಒಂದು ಡೈಸ್ನ ನಾವು ಬಿಸಾಕಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ ಚಾನ್ಸಸ್ ಎಷ್ಟಿದೆ, ನಂಬರ್ ಆಫ್ ಚಾನ್ಸಸ್ಸು ಟೋಟಲು 1 2 3 6 ಅಂದರೆ 6 ಇದೆ. ದೆನ್ ಇದರಲ್ಲಿ 2 ಬರೋದು ನಮಗೆ ಎಷ್ಟು ಸತಿ ಬರ್ಬೋದು, 1 ಸತಿ ಅಷ್ಟೇ ಬರ್ಬೋದು. ಸೊ ದಟ್ ಈಸ್ 1/6. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ 1/6.
ಸೊ ಇದಿಷ್ಟು ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯಿತು. ಇವಾಗ ನೆಕ್ಸ್ಟು 1 ಮಾರ್ಕ್ಸ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಮೇನು. ಸೊ ಫಸ್ಟ್ ಕ್ವಶನ್ ಏನಿದೆ, ಹೌ ಮೆನಿ ನ್ಯಾಚುರಲ್ ನಂಬರ್ ಲೈ ಬಿಟ್ವೀನ್ 11 ಸ್ಕ್ವೇರ್ ಆ್ಯಂಡ್ 12 ಸ್ಕ್ವೇರ್. ಸೊ 11 ಸ್ಕ್ವೇರ್ ಆ್ಯಂಡ್ 12 ಸ್ಕ್ವೇರ್ ನಡುವೆ ಬರುವಂಥ ನ್ಯಾಚುರಲ್ ನಂಬರ್ ಎಷ್ಟು ಅಂತ ಹೇಳಿ ಬರೀಬೇಕು. ಸೊ ಇದಕ್ಕೆ ಒಂದು ಮೆಥಡ್ ನಾವೇನು ಮಾಡ್ಬೋದು, ಇಲ್ಲಿ 11 ಸ್ಕ್ವೇರ್ ಅಂತ ಹೇಳಿದ್ರೆ 121 ಆ್ಯಂಡ್ 12 ಸ್ಕ್ವೇರ್ ಅಂತ ಹೇಳಿದ್ರೆ 144. ಸೊ ಇದ್ರ ನಡುವೆ ಬರುವಂತಹ ನಂಬರ್ಸ್ ಅಂದರೆ 122, 123, 124, 125 ಈ ರೀತಿ ಲೀಸ್ಟ್ ಔಟ್ ಮಾಡಿಕೊಂಡು ಯು ಕ್ಯಾನ್ ಕೌಂಟ್ ಇಟ್ ಆ್ಯಂಡ್ ರೈಟ್ ಹಿಯರ್. ಬಟ್ ಶಾರ್ಟ್ಕಟ್ಟಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ದ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ ಎನಿ ಟೂ ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿದ್ರೆ ಇದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಏನಂದರೆ 2 ಇಂಟು ಸ್ಮಾಲೆಸ್ಟ್ ನಂಬರ್. ಓಕೆ, 2 ಇಂಟು ಸ್ಮಾಲೆಸ್ಟ್ ನಂಬರ್. ಈ ಫಾರ್ಮುಲಾ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ 2 ಇಂಟು ಹಿಯರ್ 11 ಮತ್ತು 12ಅಲ್ಲಿ ಸ್ಮಾಲೆಸ್ಟ್ ಯಾವುದು 11. ಸೊ 11 2s are 22. ಸೊ ದಟ್ ಈಸ್ 22 ನ್ಯಾಚುರಲ್ ನಂಬರ್. 22 ನ್ಯಾಚುರಲ್ ನಂಬರ್ಸ್ ಲೈ ಬಿಟ್ವೀನ್ 11 ಸ್ಕ್ವೇರ್ ಆ್ಯಂಡ್ 12 ಸ್ಕ್ವೇರ್. ಸೊ ನೀವು ಬೇಕಿದ್ರೆ ಈ ರೀತಿ ಲಿಸ್ಟ್ ಮಾಡಿಕೊಂಡು ಕೌಂಟ್ ಮಾಡಿ ನೋಡಿ, ನಿಮಗೆ 22ನೇ ಆನ್ಸರ್ ಬರುತ್ತೆ. ಇದು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 18th ಒನ್, ಅಬ್ಸರ್ವ್ ದ ಅಡ್ಜಸೆಂಟ್ ಫಿಗರ್ ಆ್ಯಂಡ್ ರೈಟ್. ಸೊ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ರೆ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿರೋ 2 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಏನಿದೆ ಫಸ್ಟ್ ಕ್ವಶನು, ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಕೆ. ಸೊ ಪಾಯಿಂಟ್ ಕೆ ಇದು ಕೋಆರ್ಡಿನೇಟ್ಸ್, ಇದು ಪಾಯಿಂಟ್, ಇದ್ರ ಕೋಆರ್ಡಿನೇಟ್ಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರೈಟ್ ಎಕ್ಸ್, ವೈ ಈ ರೀತಿ ಬರಿಬೇಕು. ಇವಾಗ ಕೆದು ಎಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಹೇಳಿದ್ರೆ 2. ಇಲ್ಲಿ ನೋಡಿ, ಸ್ಟ್ರೈಟ್ ನೋಡಿದ್ರು ಅಂತ ಹೇಳಿದ್ರೆ ಕೆದು ಎಕ್ಸ್ ಪಾಯಿಂಟ್ ಎಷ್ಟಿದೆ 2. ಅದೇ ವೈ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ 4, ದಟ್ ಈಸ್ 2, 4. ಸೊ ಅದಕ್ಕೆ ಫಸ್ಟ್ ಒನ್ ಈಗ ಆನ್ಸರ್ ಏನು, ಕೆ ಆಫ್ 2, 4. ಎಕ್ಸ್, ವೈ ಅಂದರೆ 2, 4. ನೆಕ್ಸ್ಟು ಸೆಕೆಂಡ್ ಒನ್, ಪಾಯಿಂಟ್ ಹೂಸ್ ಕೋಆರ್ಡಿನೇಟ್ಸ್ ಆರ್ 2, 0. 2, 0 ಅಂದರೆ ಇದು ಎಕ್ಸು ವೈ. ಎಕ್ಸ್ 2, ಎಕ್ಸ್ ಎಕ್ಸಲ್ಲಿ 2 ಇಲ್ಲಿದೆ, ಆ್ಯಂಡ್ ವೈ ಎಕ್ಸಲ್ಲಿ 0 ಅಂದರೆ ಸೊ ದಿಸ್ ಇಸ್ 0. ಸೊ ವೈ ಎಕ್ಸಲ್ಲಿ 0 ಅಂದರೆ ಇದು. ಸೊ ಪಾಯಿಂಟ್ ಎಮ್. ಸೊ ಸೆಕೆಂಡ್ ಒನ್ನಿಗೆ ಆನ್ಸರ್ ಏನು, ಎಮ್ ಈಸ್ ದ ಆನ್ಸರ್. ನೆಕ್ಸ್ಟ್ 19th one, write the formula used to find the total surface area in square units of a cuboid whose length, breadth and height are L unit, B unit and H unit respectively. So we know that total surface area, in short we call it as TSA of cuboid. Okay, TSA of cuboid is equals to 2 into LB plus BH ಪ್ಲಸ್ ಹೆಚ್ ಎಲ್. ಸೊ ಇಲ್ಲಿ ಸ್ಕ್ವೇರ್ ಯೂನಿಟ್ಸ್ ಅಂತ ಮೆನ್ಷನ್ ಮಾಡಿದರೆ ಸೊ ಲಾಸ್ಟಿಗೆ ಬರೀಬೇಕು ಸ್ಕ್ವೇರ್ ಯೂನಿಟ್ಸ್. ಓಕೆ, ದಿಸ್ ಇಸ್ ದ ಫಾರ್ಮುಲಾ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಸೊ ನಮಗೇನು ಸಾಲಿಡ್ ಶೇಪ್ಸ್ ಇದೆ ಅದ್ರ ಅಷ್ಟ್ರದ್ದು ನೀವು ಫಾರ್ಮುಲಾಸ್ನ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ 20th ಕ್ವಶನ್, ಇನ್ ದ ಕೋಆರ್ಡಿನೇಟ್ ಸಿಸ್ಟಮ್ ವೇರ್ ಡಸ್ ಎ ಪಾಯಿಂಟ್ ಹೂಸ್ ಎಕ್ಸ್ ಕೋಆರ್ಡಿನೇಟ್ ಈಸ್ 0 ಆ್ಯಂಡ್ ವೈ ಕೋಆರ್ಡಿನೇಟ್ ಈಸ್ ನಾನ್ 0 ಲೈ. ಸೊ ಅಂದರೆ ಇವಾಗ ನಾವು ಕೋಆರ್ಡಿನೇಟ್ ಸಿಸ್ಟಮ್ ತೊಗೊಂಡ್ವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ವೈ ಆ್ಯಕ್ಸಿಸ್ ಆ್ಯಂಡ್ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್. ಹೌದಾ? ಸೊ ಇದು ಎಕ್ಸ್, ಇದು ವೈ. ಇಲ್ಲೇನಿದೆ ಎಕ್ಸ್ ಕೋಆರ್ಡಿನೇಟ್ ಈಸ್ 0. ಎಕ್ಸ್ ಕೋಆರ್ಡಿನೇಟ್ 0 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಸೊ 1 2 3 ಆ್ಯಂಡ್ ಇದು 1 2 3 ಆಯಿತಾ. ಸೊ ಎಕ್ಸ್ ಕೋಆರ್ಡಿನೇಟ್ 0 ಆ್ಯಂಡ್ ವೈ ಕೋಆರ್ಡಿನೇಟ್ ಈಸ್ ನಾನ್ 0. ಸೊ ವೈ ಎಕ್ಸಲ್ಲಿ ನಾನ್ 0 ಅಂದರೆ ಎನಿ ನಂಬರ್ ತೊಗೋಬೋದು. 2 ತೊಗೊಳ್ತೀವಿ, ಅವಾಗ ಪಾಯಿಂಟ್ ನಮಗೆ ಎಲ್ಲಿ ಬರುತ್ತೆ, ವೈ ಎಕ್ಸಲ್ಲಿ ಬರುತ್ತೆ. ಸೊ ಆನ್ಸರ್ ಏನಿದ್ದಕ್ಕೆ ವೈ ಆ್ಯಕ್ಸಿಸ್. ಅದೇ ನಮಗೆ ವೈ 0 ಇದ್ದು, ಓಕೆ, ವೈ 0 ಇದ್ದು ಎಕ್ಸ್ ನಾನ್ 0 ಇತ್ತು ಅಂತ ಹೇಳಿದ್ರೆ ಇಟ್ ಲೈಸ್ ಆನ್ ಎಕ್ಸ್ ಆ್ಯಕ್ಸಿಸ್. ಸೊ ಯಾವ ಒಂದು ಆ್ಯಕ್ಸಿಸ್ಸು 0 ಇರುತ್ತೆ ಅದು ಬಿಟ್ಟು ಉಳಿದಿದ್ದು ಆ್ಯಕ್ಸಿಸ್ ಮೇಲೆ ನಮಗೆ ಏನು ಬರುತ್ತೆ, ಪಾಯಿಂಟು ಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ರಿ. ಇದಿಷ್ಟು ನಮಗೆ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ 2 ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.